എനിക്കൊന്ന് കഴിഞ്ഞ ಕಠಿಣವಾದ ಮನೆಯಲ್ಲಿ ತಪ್ಪನ್ನ ಆಚರಿಸುವ ಪ್ರಣಾಮಗಳು. ಮಾದಪ್ಪ ಅಂತ ಹೇಳಿದ್ರೆ ಒಂದು ವರ್ಗದ ದೇವರು ಪುಣ್ಯಾತ್ಮ. ಮಯ ಮಾದಪ್ಪ. ನನ್ನ ಹೆಸರು ಮಹೋದಯ. ನಮಸ್ಕಾರಗಳು. ಕುಮಾರ ಕಾಲ ನಿನ್ನನ್ನು ನೋಡಿದ ನೆನಪೇ ನನಗಿಲ್ಲ. ನಾನು ಆಡಲೇ ಯಾರಿಗೂ ಸಿಗುವುದಿಲ್ಲ. ನಾನು ಆಯ್ತು ನನ್ನ ಕೆಲಸ ಇದೆ. ಬಂದ ಪುಟ್ಟ ಹೋದ ಪುಟ್ಟ ಮತ್ತೆ ಹುಡುಕಿದ್ರು ಸಿಗುವುದಿಲ್ಲ. ನಾನು ಕೂಡ ಕರ್ಕೊಂಡು ಹೋಗುವವರಿದ್ರೆ ಮತ್ತೆ ನೋಡುವುದಕ್ಕೆ ಸಿಗುವುದೇ ಇಲ್ಲ. ಇವತ್ತು ನಾನು ಕರ್ಕೊಂಡು ಹೋಗಲಿಲ್ಲ. ಆನಂದ ನನಗೆ ಇಲ್ಲಿಗೆ ಬಾಕಿ ಆಗ್ತದೆ ಕಾಣ್ತದೆ. ಇರ್ಲಿ, ದೊಡ್ಡ ವಿಷಯ ಅಲ್ಲ. ಅದಲ್ಲ, ಹೊಸ ಮುಖ. ಹಾಗೆ ಮುಖವಷ್ಟು ಶರೀರ ಹಾಕಿರೋದು ದೇಹದಲ್ಲಿ ನೆರೆಯಲಿಕ್ಕಿಲ್ಲ. ಹಾಗಲ್ವೋ ಇಷ್ಟರವರೆಗೆ ಕಂದರಿಯದ ಮುಖ. ಸರಿ. ಎತ್ತರಿಂದ ಸೈಂಧವಿಯ ಈಗ ಹೂವಿನದಕ್ಕೆ ಬೀಜ ಕೊಯ್ಯುವುದು ಎಲ್ಲಿಂದ? ಎತ್ತರಿಂದ ಸೈಂಧ ಕೈ ತಂದೆ. ನೈ ತಂದೆಲ್ಲ ಐ ತಂದೆ. ಕಾರ್ಯಕ್ಕೆ ಬಂದಿದೆ. ನಿಮ್ಮ ಕಾರ್ಯಕ್ಕೆ ಬಂದೆ. ಕಾರ್ಯಾರ್ಥಿಯಾಗಿ ಬಂದೆ. ನಿಮ್ಮ ಕಾರ್ಯಾರ್ಥಿಯಾಗಿ ಬಂದೆ. ಯಾರು ನೀನು? ಉಸಿರು ಬಾಲ ಉಸಿರು ಬಾಲ ಉಸಿರು ಬಾಲ. ಪೂಜ್ಯರೇ, ಕಡೆಯಲ್ಲಿ ಬಸವಾಂತ ರಾಮಕೃಷ್ಣರು ಜ್ಞಾನವಂತರಾದಂತ ಮಹಾತಪಸ್ವಿಗಳು ಮಹಾಮೇಧಾವಿಗಳಂತ ವಿಶ್ವಾಮಿತ್ರರ ಪಟ್ಟದ ಶಿಷ್ಯರಾನು. ಭಕ್ತನ ಶಿಷ್ಯ. ನಾವು ನಿನ್ನನ್ನು ಗುರು ಅಂತ ಭಾವಿಸಿ. ಇಲ್ಲಪ್ಪ, ಇನ್ನು 2 ವರ್ಷ ಪದವಿಗೆ ಏನಿಲ್ಲ. ಆದ ಮಂದಿರ ನಿರ್ಮಾಣ ಆಗ್ತದೆ ಕಾಣ್ತದೆ. ಅವರು ಪಟ್ಟದ ಶಿಷ್ಯರಾನು. ಅಯೋಗ್ಯರ ಸತ್ಯವಂತರು ಶಾಪಕವಾಗಿ ಕಾಂಡಾರರಾದ್ದರಿಂದ ಅವರ ಯಜಮಾನಿಕೆಯಲ್ಲಿ ಇವರ ಪೌರಾಣಿಕ ಎನ್ನುವಂತಹ ಎರಡರಲ್ಲಿ ನಾವು ಸಕ್ರಿಯವಾಗಿ ಭಾಗವಹಿಸಬೇಕೆಂದರೆ ನಮ್ಮಲ್ಲಿ ಕಳಕಳಿಯ ವಿನಂತಿ. ಕ್ಷೀರ ಸಮುದ್ರ ದಯವಿಟ್ಟು ತಾವು ಬೇಸರ ಮಾಡಬಾರದು. ವೈಶಾಖ ಮಾಸದಲ್ಲಿ ನೀರು ಹಾಕದೆ ಒಣಗಿ ಹೋಗಿರುವ ಮಧ್ಯಗಂಟಿನಂತಿರುವ ನಿಮ್ಮ ಕಾಲುಗಳಲ್ಲಿ ಪುಟ್ಟ ಪುಟ್ಟ ಹೆಜ್ಜೆಯನ್ನು ಹಾಕ್ತಾ ಹೋಗುವಾಗ ಎಲ್ಲಿ ನಿಮ್ಮ ದೇಹದ ಮಾಂಸ ಕಂಡವರ ಉಳಿ ಬೀಳ್ತದೋ ಎಂಬ ಕಾರಣಕ್ಕಾಗಿ ಹಿಡಿಯಲು ಕಾತರಿಸ್ತಿದೆ ಪ್ರಭು. ಕುಮಾರ, ಓ, ಆ ಮಾಂಸಖಂಡದ ಬಗ್ಗೆ ನೀನು ನಿರೀಕ್ಷೆ ಇಟ್ಟುಕೊಳ್ಳಬೇಡ. ನಿರೀಕ್ಷೆ ನಿರಾಶೆಗೆ ಕಾರಣವೇ? ಅದು ಬೀಳುವುದಿದ್ರೆ ಈಗಲ್ಲ, ಒಂದು 10 ವರ್ಷಕ್ಕಿಂತ ಹಿಂದೆ ಬೀಳ್ಬೇಕಿತ್ತು. ಹೌದಾ? ಆಗಲೇ ಬೀಳಲಿಲ್ಲ, ಇನ್ನು ಬೀಳಲಿಕ್ಕಿಲ್ಲ. ಹಾಗಾದ್ರೆ ಮುಂದಿನ ವರ್ಷ ಮೃತ್ಯುಂಜಯ ಪ್ರಶಸ್ತಿಯನ್ನು ಘೋಷಿಸಲಾಗಿದೆ. ನೋಡುವ, ಯಾವುದಾದ್ರೂ ಒಂದು ಸಿಗಬಹುದು. ಹಾಗಾದ್ರೆ ಅದು ಯಾಕೆ ತನ್ನ ಅಸ್ತಿತ್ವವನ್ನು ಸಾಬೀತುಪಡಿಸ್ತಾ ಇದ್ದಾರೆ? ಈ ದೇಹದಲ್ಲಿ ನಾವು ಇದ್ದೇವೆ. ಹೌದಾ? ಇರ್ಲಿ, ಯಾವನೇ ಒಬ್ಬ ವ್ಯಕ್ತಿ ಉನ್ನತವಾದಂತಹ ಪಥವನ್ನು ಸೇರ್ಬೇಕು ಅಂತಾದ್ರೆ ಹಿಂದೆ ಒಬ್ಬ ಗುರು ಬೇಕು, ಮುಂದೆ ಒಂದು ಗುರಿ ಬೇಕು. ಗುರಿ ಬೇಕೇ ಬೇಕು. ನಿನಗೆ ತುಂಬಾ ದೊಡ್ಡದು ಬೇಕು ಅಂತ ಇಲ್ಲ. ಕೆಲವರಿಗೆ 5 ಕಾಲು, ಕೆಲವರಿಗೆ 5 ಮುಕ್ಕಾಲು. ನಮ್ಮ ವಿಷಯ ಮಾತಾಡಿದ್ರೆ ಗುರಿ ಗುರಿ. ಈಗ ನಿನ್ನ ಗುರು ವಿಶ್ವಾಮಿತ್ರ, ಅವನ ಗುರು ಯಾರು? ನಾನು ಕೇಳಲಿಲ್ಲ. ಅದು ನನ್ನ ಪ್ರಶ್ನೆಗೆ ಉತ್ತರ ಅಲ್ಲ. ಹೌದಾ? ಅವನ ಜಾತಿ ಯಾವುದು? ಅದು ಬ್ರಾಹ್ಮಣ ಯಾವುದು ಅಂತ ಗೊತ್ತಿಲ್ಲ. ಯಾರು ಹೇಳಿದ್ದು ಬ್ರಾಹ್ಮಣ ಅಂತ? ಬೇರೆ ಇಡೀ ಮಠದವರು ಒಪ್ಪಿದ್ದಾರೆ. ಜಪಾನುಷ್ಠಾನ ಮಠದವರು ಒಪ್ಪಿದ್ದಲ್ಲ, ಸರ್ವಕಾಲಿಕ ಸತ್ಯ ಅಂತ ಆಗುವುದಿಲ್ಲ. ಮಠದವರು ಒಪ್ಪಿದ್ದನ್ನು ಸಾರ್ವಕಾಲಿಕವಾದ ಸತ್ಯ. ಇಡೀ ಋಷಿಮುನಿಗಳೆಲ್ಲ ಅವರನ್ನು ಪೂಜ್ಯರು ಅಂತೇಳಿ ಕೊಂಡಾಡ್ತಾರೆ. ಪೂಜ್ಯರು ಅಂತ ಹೇಳಿದ ಕೂಡಲೇ ಒಬ್ಬ ಬ್ರಾಹ್ಮಣ ಆಗ್ತಾರ. ಬ್ರಾಹ್ಮಣ ಹೌದು ಸ್ವಾಮಿ. ಯಾರು ಹೇಳಿದ್ದು ಬ್ರಾಹ್ಮಣ ಅಂತ? ಇಲ್ಲ, ನಾನು ಅವ ಹುಟ್ಟು ಕ್ಷತ್ರಿಯ. ಸ್ವಾಮಿ, ಈಗ ಬ್ರಾಹ್ಮಣ ಅಲ್ವಾ? ಅವನ ಅಪ್ಪ ಯಾರು ಗೊತ್ತುಂಟ? ಯಾರು ಹೇಳಿ? ಅವ ಗಾದಿಯ ಮಗ. ಗಾಂಧಿಯ ಮಗ. ಗಾದಿಯ ಮಗ, ಗಾದಿಯ ಮಗ. ವಿಶ್ವರಥ ನಾಮಕನಾದಂತಹ ಕುಶಿಕ ವಸಿಷ್ಠರ ಜೊತೆಯಲ್ಲಿ ವಾಗ್ವಾದವನ್ನು ಮಾಡಿ ದಿಗ್ಬಲಂ ಕ್ಷಾತ್ರಾಯವಲಂ ಬ್ರಹ್ಮತೇಜೋವಲಂಬಲಂ ಬಲಂ ಬಲಂ ಸುಣ್ಣಂ ಬಲಂ ಎನ್ನುವ ಹಾಗೆ ಬಗೆದು ಕ್ಷಾತ್ರವನ್ನು ಬಿಟ್ಟ. ಬ್ರಾಹ್ಮಣ್ಯ ಸಿಕ್ಕಿದ ಇಲ್ವಾ? ಸಿಗುತ್ತದ? ಹಾಗೆಲ್ಲ ಕೇಳಿದವರಿಗೆ ಸಿಗುವುದಕ್ಕೆ ಬ್ರಾಹ್ಮಣ್ಯಕ್ಕೆ ಯೋಗ್ಯತೆ ಇಲ್ಲ ಅಂತ ಭಾವಿಸಿದ್ಯಾ? ಬ್ರಹ್ಮನ ಮುಖದಿಂದ ಆವಿರ್ಭಾವಗೊಂಡದ್ದು ಬ್ರಾಹ್ಮಣ್ಯ. ಬ್ರಾಹ್ಮಣ್ಯವನ್ನು ಪಡೆಯುವಂತವನಿಗೂ ಅಷ್ಟೇ ಯೋಗ್ಯತೆ ಬೇಕು. ಉದಾಹರಣೆ, ಒಂದು ಗಾದೆ ಕ್ಷೀರ ಸಮುದ್ರದಲ್ಲಿ ಸ್ನಾನವನ್ನು ಮಾಡಿದ್ರೆ ಅದು ಬೆಳ್ಳಗಾಗಲಿಕ್ಕೆ ಉಂಟಾ? ಸಂಜೆ ಗಾದೆ ಮಾತುಂಟಲ್ಲ, ಕಂಡುಗರ ಹಾಲಲ್ಲಿ ಇದ್ದಲ್ಲಿ ಇದ್ದರೆ ಅದು ಬಿಳುಪಾದ ಬಲ್ಲದೆ ಬೇಡ. ಒಂದು ಬೆಕ್ಕಿನ ಮರಿಯನ್ನು ಕೊಂಡು ಹೋಗಿ ಹುಲಿಯ ಸಂಸರ್ಗದಲ್ಲಿ ಜೀವಿಸುವುದಕ್ಕೆ ಬಿಟ್ಟು ಒಂದು 15 ದಿವಸ ಕಳೆದ್ರೆ ಅದರ ಸ್ವಭಾವ ಹುಲಿಯದ್ದಾಗ್ಲಿಕ್ಕೆ ಸಾಧ್ಯ ಉಂಟಾ? ಹುಲಿ ಅಪ್ಪುದೇ ಹುಲಿ ಅಪ್ಪುದೇ ಎನ್ನುವ ಹಾಗೆ ಬಿಡು.
ಯಾವನೇ ಒಬ್ಬ ವ್ಯಕ್ತಿ ಬ್ರಾಹ್ಮಣ್ಯವನ್ನು ಪಡೆಯಬೇಕು ಅಂತಾದ್ರೆ ವಿಶಿಷ್ಟವಾದಂತಹ ಯೋಗ್ಯತೆ ಇರಬೇಕು. ಅದನ್ನು ಲೋಕ ಒಪ್ಪಬೇಕು, ವೇದ ಸಮ್ಮತ ಆಗಿರ್ಬೇಕು, ಧರ್ಮ ಸಮ್ಮತ ಆಗಿರ್ಬೇಕು. ಈ ಷಟ್ಕರ್ಮಗಳನ್ನು ಆಚರಿಸುವಂತಹ ಯೋಗ್ಯತೆ ಬ್ರಾಹ್ಮಣನಾದವರಿಗೆ ಬರ್ತದೆ. ಷಟ್ಕರ್ಮ ಯಾವುದೆಲ್ಲ ಅದ ಅಗತ್ಯ ಉಂಟ ಈಗ? ಬೇಕದ್ದು ಒಂದು ತಲೆಗೆ ಹೋಗಲಿಲ್ಲ, ಬೇಡದ್ದೆಲ್ಲ ಆಗ್ತದೆ ನಿಮಗೆ. ಇದು ಒಂದು ಕೇಳೋ ಅನ್ಕೊಂಡು, ಯಾಕಂದ್ರೆ ಹೇಳಿದ್ರೆ ಮನುಷ್ಯನಿಗೆ ಕೆಲಸ ಹೇಳಲಿಕ್ಕೆ ನೆನಪಾಗದಿದ್ದರೆ ನನಗೆ ನೆನಪಾಗ್ಲಿಲ್ಲ ಅಂತ ಹೇಳಿದ್ದು. ಸ್ವರ ಬಾಧಿಸುತ್ತಿದ್ದೇನೆ, ಸ್ವರ ಬಾಧಿಸ್ತದೆ ಅಂತ ಯಾರು ಹೇಳಿದ್ದು? ಇಷ್ಟು ಮಾತಾಡಿದವನಿಗೆ ಸ್ವರ ಬಾಧಿಸ್ತದೆ ಅಂತ ನಿಮ್ಮನ್ನು ಅದೆಲ್ಲವೇ ಕೆಲವರೆಲ್ಲ ತುಂಬಾ ಮಂದಿ ಇರ್ತಾರೆ ಪ್ರಪಂಚದಲ್ಲಿ. ಕೆಲವರಿಗೆ ಗೊತ್ತುಂಟು ಅನ್ನೋದು ಗೊತ್ತಿಲ್ಲ, ಕೆಲವರಿಗೆ ಗೊತ್ತಿಲ್ಲ ಅನ್ನೋದು ಗೊತ್ತುಂಟು. ಈ ಗೊತ್ತಿದ್ದನ್ನು ಗೊತ್ತಿಲ್ಲ ಅಂತ ಹೇಳಿದ್ರೆ, ಗೊತ್ತಿಲ್ಲದನ್ನು ಗೊತ್ತುಂಟು ಅಂತ ಹೇಳಿದ್ರೆ, ಗೊತ್ತಿದ್ದದ್ದು ಗೊತ್ತಾಗುದಿಲ್ಲ, ಗೊತ್ತಾಯ್ತು ಅಂತ ಹೇಳಿದ್ದಾರೆ. ಹೇಳುವುದಕ್ಕೆ ತೊಂದರೆ ಇರುವ ತೊಂದರೆಯಾದರೆ ಹೇಳುವುದಕ್ಕೆ ತೊಂದರೆ, ಹೇಳುವುದಕ್ಕೆ ತೊಂದರೆ ಇರುವ ತೊಂದರೆಯಾದರೆ ಹೇಳುವುದಕ್ಕೆ ಏನು ತೊಂದರೆ? ತೊಂದರೆ ಕೌಚಾರಿ ಅದು ನಿಮ್ಮ ತಲೆಗೆ. ಯಜನ ಯಾಜನ, ಅಧ್ಯಯನ ಅಧ್ಯಾಪನ, ದಾನ ಪರಿಗ್ರಹಣ, ಇದು ಬ್ರಾಹ್ಮಣನಿಗೆ ಬರಬೇಕಾದಂತಹ ಷಟ್ಕರ್ಮಗಳು. ಬಿಡು. ಇನ್ನು ಈ ಯಾಗವನ್ನು ಮಾಡಿಸುವಲ್ಲಿ ಕ್ಷಾತ್ರೇಯ ಯಾರು? ಕ್ಷಾತ್ರೇಯ ಸತ್ಯವ್ರತ, ಅಯೋಧ್ಯ ಅರಸ. ತ್ರಿಕರ್ಮಗಳನ್ನು ಆಚರಿಸುವ ಯೋಗ್ಯತೆ ಕ್ಷಾತ್ರೇಯನಿಗೆ ಬರ್ತದೆ. ಯಜ್ಞವನ್ನು ಮಾಡಿಸುವಂಥದ್ದು ಅವ ಕ್ಷಾತ್ರೇಯ ಆಗುವುದು ಹೇಗೆ? ಅಯ್ಯೋ, ಮಾಂತ್ರಿಕರ ಶಾಪದಿಂದ ಅವ ಚಂಡಾಲ ಪಂಚಮನಾಗಿದ್ದಾನೆ. ಶಾಪದಿಂದ ಚಂಡಾಲನಾಗಿದ್ದು ಹುಟ್ಟಿದುವರೆಗೆ ಬಂದಲ್ಲಿ ಕ್ಷಾತ್ರಿಯ ವಂಶದಲ್ಲಿ ಹುಟ್ಟಿದವರು. ಹಾಗಾದ್ರೆ ಶಾಪ ಕೊಟ್ಟ ಬ್ರಾಹ್ಮಣನಿಗೆ ಬೆಲೆ ಇಲ್ಲ ಅಂತ ಹೇಳುವ? ನೀನು ಮತ್ತೆ ವಾದ ಮಾಡಬೇಕ? ಹೊಟ್ಟೆಗಳ ಬದಲಾಗಿ ಶ್ವಾನಗಳ ನೆಟ್ಟರು ಕುಟ್ಟಕಾಲದ ಬಲಗ ಆಯ್ನ ಅಂತ ಹೇಳಿದಾಗೆ ಆಹೋ ರಾಘವ ಆಹೋ ರೂಪ ಒಂದು ಮಾತು ಹೇಳಿದ. ನಾಯಿಯ ಮಾಂಸವನ್ನು ತಿಂದವರು, ಗೋಮಾಂಸವನ್ನು ಸಂಸ್ಕರಿಸಲೇ ತಿಂದವರು, ಎಲ್ಲ ಯಜನಯಾಗಾದಿಗಳನ್ನು ಮಾಡುವುದಕ್ಕೆ ಹೊರಟಿದ್ದಾರೆ. ಇದಕ್ಕೆ ಪ್ರಧಾನ ಹೋತ್ರವಾಗಿ ಮಹೋದಯದಂತ ಯೋಗ್ಯತಾವಂತನೇ ಬೇಕು ಅಂತ ಬಯಸ್ತಾರೆ ಅಂತಾದ್ರೆ ಅವನ ಕುಲ ಯಾವುದಾಗ? ಅಯ್ಯ ಮಾಡಪ್ಪ ನಿನ್ನಪ್ಪ ಮಹೋದಯ. ನೀವು ಏನ್ ಬೇಕಾದ್ರೂ ಮಾತಾಡಿ, ಗುರುಗಳ ಬಗ್ಗೆ ಮಾತಾಡೋದಕ್ಕೆ ತಡ್ಕೊಳ್ಳಿಕ್ಕಾಗಲ್ಲ. ಎಂತರ ಗುರು? ಏನು ಗುರುಗಳ ಗುರುಗಳ ಬಗ್ಗೆ ನೀವು ಪ್ರಶ್ನೆ ಮಾಡ್ತಾ ಇದ್ದೀರಿ? ನಾವು ದೊಡ್ಡವರ ನೈತಿಕತೆಯನ್ನು ಪ್ರಶ್ನಿಸದೆ ಉಳಿಯುವುದೇ ಪ್ರಪಂಚದಲ್ಲಿ ನಾವು ಮಾಡುವ ದೊಡ್ಡ ಅಪರಾಧ. ನಮ್ಮ ನೈತಿಕತೆಗೆ ಸರಿ ಇಲ್ಲದ ಮೇಲೆ ಇನ್ನೊಬ್ಬರ ನೈತಿಕತೆಗೆ ಸರಿಯಾಗಿ ಪ್ರಯೋಜನಗಳು. ನಮ್ಮಂತ ನನ್ನನ್ನು ಸರಿಸಬೇಡ. ನನ್ನ ನೈತಿಕತೆ ಸರಿ ಉಂಟು, ನಿನ್ನದನ್ನು ಮಾತ್ರ ಹೇಳು. ನೀವು ಗುರುಗಳ ಕುಲದ ಬಗ್ಗೆ ಮಾತಾಡಿರಿ. ಅವನ ಕುಲ ಯಾವುದು? ಎಲ್ಲರೂ ಏನ್ ಹೇಳಿದ್ದಾರೆ? ಕುಲವೆಂದು ಹೊಡೆದಾಡದಿರಿ. ಕುಲ ಯಾವುದೋ ಸತ್ಯ ಸುಖವುಳ್ಳ ಜನರಿಗೆ ಕೆಸರನ್ನು ಪುಟ್ಟರು ಅಡತಂದು ವಿಸರ್ಜನಾವಣಿಗೆ ಅರ್ಪಿಸಲಿಲ್ಲವೇ? ನಿಮ್ಮ ಕುಲದ ನೆಲೆಯೇನಾದ್ರೂ ಬಂದಿರ? ನನ್ನ ಕುಲ ಎನ್ನುವುದು ಪ್ರಪಂಚದಲ್ಲಿ ಭ್ರಷ್ಟಾತೀತ ಭ್ರಷ್ಟೆಯಾಗಿ ಉಳಿದದ್ದು ವಿಶ್ವಾಮಿತ್ರನ ಕುಲ. ವಿಶ್ವಾಮಿತ್ರರ ಬಗ್ಗೆ ಮಾತಾಡ್ತಾರೆ ಬನ್ನಿ. ಒಮ್ಮೆ ಸುಮ್ಮನೆ ಕೂತ್ಕೊಳ್ಳ. ಪ್ರಾಣಿಯಾದರೂ ತನ್ನ ಮಾಂಸವನ್ನು ತಾನು ತಿನ್ನುವುದಿಲ್ಲ. ತನ್ನ ಕುಲವನ್ನು ಬೆಳಕಬೇಕಾದಂತಹ, ತನ್ನ ಬದುಕಿಗೆ ಬೆಳಕಾಗಬೇಕಾದಂತಹ ತನ್ನ ಮಕ್ಕಳನ್ನು ತನ್ನ ಸ್ವಾರ್ಥಕ್ಕೆ ಬಲಿ ಕೊಟ್ಟ ಪಂಚ ವಿಶ್ವಾಮಿತ್ರ. ಗುರುಗಳು ಮನಸ್ಸು ಮಾಡಿದ್ರೆ ಒಬ್ಬ ವ್ಯಕ್ತಿಯನ್ನು ಎಷ್ಟು ಎತ್ತರಕ್ಕೆ ಏರಿಸಬಲ್ಲರು. ಅದೇ ಅವರ ಮನಸ್ಸಿಗೆ ನೋವಾದರೆ ಎಷ್ಟು ಎತ್ತರಕ್ಕೆ ವ್ಯಕ್ತಿಯನ್ನು ಕ್ಷಮಾರ್ಥದಲ್ಲಿ ಪ್ರಪಂಚಕ್ಕೆ ತರುವಂತಹ ಸಾಮರ್ಥ್ಯ ನಮ್ಮ ಗುರುಗಳಿಗೆ ಇರುವಾಗ ಗುರುಗಳ ಬಗ್ಗೆ ಮಾತಾಡಿರುತ್ತಾರೆ. ನನಗೆ ಗೊತ್ತಾಗ್ತದೆ ನೀನು ಹೇಳುವುದು. ನಿನ್ನ ಗುರುವಿಗೆ ಎಲ್ಲರನ್ನು ಉತ್ತರಿಸುವ ಯೋಗ್ಯತೆ ಉಂಟು ಅಂತ ಹೇಳುವುದಲ್ವ? ಇಷ್ಟು ವರ್ಷದಲ್ಲಿ ನಿನ್ನನ್ನು ಉದ್ದ ಮಾಡಲಿಕ್ಕೆ ಆಗಲಿಲ್ಲ ಅವನಿಗೆ. ಇನ್ನು ಉದ್ದಾರ ಒಂದು ದಿವಸ ಹೊಡೀತಾನೆ ನೋಡು. ಮೊಸಳೆಯ ಗಾದೆ ಆಗ್ತದೆ ಒಂದು ದಿವಸ. ಯಾರು ಬರುವುದಿಲ್ಲ. ಗುರುಗಳ ಬಗ್ಗೆ ಮಾತಾಡಬೇಡಿ. ಗುರುಗಳ ಬಗ್ಗೆ ಏನು ಮಾತಾಡಿದೆ? ಗುರುಗಳ ಬಗ್ಗೆ ಮಾತಾಡೋದು ಶಿಷ್ಯನಾಗಿ ನಾನು ನಿಮಗೆ ಶಾಪ ಕೊಡಬೇಕಾಗ್ತದೆ. ಒಮ್ಮೆ ಸುಮ್ಮನೆ ಕುಂತ್ಕೊಳ್ಳ. ಅವನ ಅಸ್ತಿತ್ವ ಏನುಂಟು ಅವನ ಪ್ರಪಂಚಕ್ಕೆ ತೋರಿಸಿಕೊಡ್ಬೇಕು. ಆಮೇಲೆ ಅವನ ಯೋಗ್ಯತೆ ಪ್ರಕಟ ಆಗುದು. ನಾನು ಶಾಪ ಕೊಟ್ಟೆ, ಶಾಪ ಕೊಡ. ಈಗ ಕೊಡುವುದಿಲ್ಲ. ಕೊಡು. ಇಷ್ಟು ವರ್ಷ ಸರಸ್ವತಿ ದೇವಿಯನ್ನು ಆರಾಧನೆ ಮಾಡಿಕೊಂಡು ಬಂದಿರುವಂತಹ ಪವಿತ್ರವಾದ ನಾಡಿನಲ್ಲಿ ನಿಮಗೆ ಶಾಪ ಕೊಟ್ಟು ಅದರ ಶಕ್ತಿಯನ್ನು ಕಂಡುಕೊಳ್ಳಿಕ್ಕೆ ನಾನು ತಯಾರಿಲ್ಲ. 2 ವರ್ಷ ಬಿಟ್ಟು ಬೇಗ